ಭರತ್ ನಮ್ಮ ಊರಿಗೆ ಹುಡುಗ, ನಮ್ಮನೆ ಪಕ್ಕದಲ್ಲೇ, ನಮ್ಮದು 1ನೇ ಕ್ರಾಸು, ಅವ್ರದ್ದು 4ನೇ ಕ್ರಾಸು. ಇಲ್ಲಿ ನಮ್ಮ ಚಿಕ್ಕ ಬಾಲ್ಯದಿಂದಲೂ ಚೆನ್ನಾಗಿ ಬಲ್ಲೆವರು ನಾವು. ಭಾಳ 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 ಆಕ್ಟಿವ್ ಆಗಿದ್ದಂಥ ಹುಡುಗ, ಎಲ್ಲರ ಜೊತೆಯಲ್ಲಿ ಅತ್ಯಂತ ಆತ್ಮೀಯವಾಗಿ ಬೆರೀತಿದ್ದಂಥ ಹುಡುಗ. ಈ ಸುಂದರನಗರದ ಕ್ಷೇಮಾಭಿ ವಿರುದ್ಧ ಸಂಘ ಅಂತ ಒಂದು ಮಾಡ್ಕೊಂಡು ಇಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಮತ್ತು ಬೇರೆ ಸಮಾರಂಭಗಳಲ್ಲಿ ಎಲ್ಲ ಮನೆಯ ಇಡೀ ಈ ಸುಂದರನಗರದ ನಮ್ಮ ಎಲ್ಲರನ್ನು ಒಗ್ಗೂಡಿಸಿ ಒಟ್ಟಿಗೆ ಬೆರೆತು ರಾಷ್ಟ್ರಭಕ್ತಿನ ತುಂಬ್ತಾ ಇದ್ದಂಥ ಹುಡುಗ. ಅಂಥ ಒಳ್ಳೆಯ ಹುಡುಗನ್ನ ಕೊಂದುಬಿಟ್ರು. ಅವ್ರ ಹೆಂಡತಿ ಮತ್ತು ಮಗನ ಕಣ್ಣೆದುರುಗಡೆ ಕೊಂದುಬಿಟ್ರು. ನೀನೇನು, ನೀನು ಹಿಂದೂನಾ ಅಂತ ಕೇಳಿ ಹೊಡೆದ್ರು. ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ಈ ದುಷ್ಕೃತ್ಯಕ್ಕೆ ನಮ್ಮ ದೇಶ ಉತ್ತರ ಕೊಡಬೇಕು. ಇದು ಹಿಂದೂಸ್ತಾನ ದೇಶ ಉತ್ತರ ಕೊಡಬೇಕು. ಒಂದು ಸಾರಿ ಸಿಡಿದಿದ್ದರೆ ಹಿಂದೂ ಯುವಕರು ಈ ಸರ್ಕಾರ ಮಾಡದೇ ಇರೋ ಕೆಲಸನ ಅವರೇ ಮಾಡಿಬಿಡ್ತಾರೆ. ಇನ್ನು ಭರತ್ ಒಳ್ಳೆಯ ವ್ಯಕ್ತಿ, ಏರಿಯಾದಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದ. ಏರಿಯಾದ ಯಾವುದೇ ರಾಷ್ಟ್ರೀಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಂದೆ ನಿಂತು ಮಾಡುತ್ತಿದ್ದ ಅಂತ ಸ್ಥಳೀಯರು ಭರತ್ ನೆನೆದು ಭಾವುಕರಾಗಿದ್ದಾರೆ. ಇನ್ನು ಉಗ್ರರ ದಾಳಿಗೆ ಬೆಂಗಳೂರಿನ ಮತ್ತೊಬ್ಬ ನಿವಾಸಿ ಮಧುಸೂದನ್ ಎಂಬ ಆಂಧ್ರ ಮೂಲದವರು ಕೂಡ ಬಲಿಯಾಗಿದ್ದಾರೆ. ಇವರು ಬೆಂಗಳೂರಿಗೆ ಬಂದು ಸುಮಾರು 7-8 ವರ್ಷ ಆಗಿತ್ತು. ಹೆಂಡತಿ ಮತ್ತು ಮಕ್ಕಳೊಂದಿಗೆ ರಾಮಮೂರ್ತಿ ನಗರದಲ್ಲಿ ವಾಸ ಮಾಡಿಕೊಂಡಿದ್ರು. ಇವರು 1-2 ದಿನಗಳ ಹಿಂದೆ ಆಂಧ್ರ ಮೂಲದ ಸ್ನೇಹಿತರೊಂದಿಗೆ ಕಾಶ್ಮೀರ ಪ್ರವಾಸ ಕೈಗೊಂಡಿದ್ರು. ಏಕಾಏಕಿ ದಾಳಿ ಮಾಡಿದ ಮುಸ್ಲಿಮರು ನೀನು ಮುಸ್ಲಿಮಾ ಹಿಂದೂನಾ ಎಂದು ಪ್ರಶ್ನಿಸಿ ಹಿಂದೂ ಎಂದು ಖಚಿತಪಡಿಸಿಕೊಂಡು ಹೆಂಡತಿ ಮಕ್ಕಳ ಎದುರೇ ಗುಂಡಿಟ್ಟು ಕೊಂದಿದ್ದಾರೆ. ಇಡೀ ಭಾರತದಾದ್ಯಂತ ರಕ್ತ ಪಿಪಾಸು ಉಗ್ರರಿಗೆ ತಕ್ಕ ಶಾಸ್ತಿಯಾಗಲೇಬೇಕು ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಉಗ್ರರ ಹೆಣ ಉರುಳಬೇಕು ಅಂತ ಆಕ್ರೋಶ ಭರಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಉಗ್ರರನ್ನ ಸುಮ್ಮನೆ ಬಿಡಬಾರದು ಅಂತ ಸರ್ಕಾರವನ್ನ ಆಗ್ರಹಿಸುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.